ಯಾದವ ಶ್ರೇಷ್ಠ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಜಗತ್ತಿನಲ್ಲಿ ಅಧರ್ಮ ಮತ್ತು ಪಾಪಗಳು ಹೆಚ್ಚಾದಾಗ ಧರ್ಮ ಸಂಸ್ಥಾಪನೆಗಾಗಿ ವಿಷ್ಣುವು ಭೂಮಿಯಲ್ಲಿ ಕೃಷ್ಣನಾಗಿ ಅವತರಿಸಿದ ಹಬ್ಬವಾಗಿದೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಶಿರಾದಲ್ಲಿ ತಿಳಿಸಿದರು. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಬೇವಿನಹಳ್ಳಿ ಗ್ರಾಮದ ಪುಣ್ಯಕೋಟಿ ವೇದಿಕೆಯಲ್ಲಿ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರೀಕೃಷ್ಣ ಪರಮಾತ್ಮ ಯಾದವ ಕುಲ ವಂಶಕ್ಕೆ ಸೇರಿದವನು. ವಿಷ್ಣುವಿನ 8ನೇ ಅವತಾರ. ಶ್ರೀಕೃಷ್ಣ ಹುಟ್ಟಿದ ಊರು ಮಥುರೆ ಆಗಿದೆ. ನಗರದ ಕಾರಾಗೃಹದಲ್ಲಿ ದೇವಕಿ ಮತ್ತು ವಾಸುದೇವ ದಂಪತಿಗಳಿಗೆ ಜನಿಸಿದವನು ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ. ಪ್ರಸ್ತುತ ಮಥುರಾವು ಶ್ರೀಕೃಷ್ಣ ಜನ್ಮಭೂಮಿ ಎಂದು ಪ್ರಸಿದ್ಧವಾಗಿದೆ ಎಂದು ತಿಳಿಸಿದರು. ಕಾಡುಗೊಲ್ಲ ಸಮುದಾಯದ ಮೂಲ ಕಸುಬು ಕುರಿ ಕಾಯುವ ಕಾಯಕ. ದೂರದ ಊರುಗಳಿಗೆ ಕುರಿ ಕಾಯುವ ಸಲುವಾಗಿ ವಲಸೆ ಹೋಗುವುದು ವಾಡಿಕೆ. ಇತ್ತೀಚಿನ ದಿನಗಳಲ್ಲಿ ಕುರಿಗಾಹಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದ ಪ್ರಕರಣಗಳು ದಾಖಲಾಗುತ್ತಿದ್ದು, ಇವರ ರಕ್ಷಣೆಗೆಂದು ಕಳೆದ ದಿನಗಳ ಹಿಂದೆ ನಡೆದ ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ವಿಶೇಷ ಕಾನೂನು ಜಾರಿಗೊಳಿಸಿ ಆದೇಶಿಸಿದ್ದು, ಇದು ದೇಶದಲ್ಲೇ ಮೊದಲಾಗಿದೆ ಎಂದು ತಿಳಿಸಿದ್ರು. ನಂತರ ಮಾತನಾಡಿದ ಅವರು, ಶಿರಾ ತಾಲೂಕಿನ ತಾವರೆಕೆರೆ ಸಮೀಪದ ತೀಳನಹಳ್ಳಿಯಲ್ಲಿ 20 ಎಕರೆ ಜಾಗದಲ್ಲಿ ಅತ್ಯಾಧುನಿಕ ವಧಾಗಾರ ನಿರ್ಮಾಣವಾಗಿದ್ದು, ಶೀಘ್ರದಲ್ಲೇ ಉದ್ಘಾಟನೆಯಾಗಲಿದೆ. ಇಂದು ಬೇವಿನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆ ನೆರವೇರಿಸಿದ್ದು, 10 ಲಕ್ಷ ರೂಪಾಯಿ ಅನುದಾನವನ್ನ ಕಟ್ಟಡ ನಿರ್ಮಾಣ ಮಾಡಲು ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಒಬಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ಬೇವಿನಹಳ್ಳಿ ಸುದರ್ಶನ್, ಚಂಗಾವರ ಕರಿಯಣ್ಣ, ಗೊಲ್ಲರ ಬಳಗದವರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶ್ರೀ ಶ್ರೀ ಪರಮಪೂಜ್ಯ ಬಸವ ಯಾದವಾನಂದ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ನಮಸ್ಕರಿಸುತ್ತಾ, ಹಾಗೆ ಹಿರಿಯೂರಿನ ಹಾಗೂ ವಾಣಿವಿಲಾಸ ಸಾಗರದ ಭಗೀರಥೆ ಎಂದು ಪ್ರಸಿದ್ಧವಾದಂಥ ಶ್ರೀಯುತ ಪೂರ್ಣಿಮಾ ಶ್ರೀನಿವಾಸ ಅಕ್ಕನವರೇ ಹಾಗೂ ಈ ಭಾಗದ ಒಬ್ಬ ಅಹಿಂದ ಮುಖಂಡರಾದಂಥ ಚಂಗಾವರ DMP ಕರಿಯಣ್ಣವರೇ ಹಾಗೂ ಇಲ್ಲಿನ ನಮ್ಮ ನಾಯಕರು ಹಾಗೂ ಈ ಭಾಗದ ಇನ್ನೋರ್ವ ಅಹಿಂದ ನಾಯಕರಾದಂಥ ಸುದರ್ಶನ್ ರವರೇ ಹಾಗೂ ಸಿದ್ದಾಪುರ ಶ್ರೀನಣ್ಣವರೇ, ದೊಡ್ಡೀರಣ್ಣವರೇ. ರಾಧಾದೇವಿ ಭೇಟಿ ಮಾಡಲಿಕ್ಕೆ ಬರ್ತಾಳೆ. ಸಹಜವಾಗಿ ರುಕ್ಮಿಣಿ ದೇವಿಗೆ ಅಸೂಯೆ ಪ್ರಾರಂಭ ಆಗ್ತದೆ. ಆಗ ಸುಳ ಹಾಲನ್ನ ರಾಧಾದೇವಿಗೆ ಕುಡಿಲಿಕ್ಕೆ ಕೊಡ್ತಾರೆ. ಆ ತಾಯಿಯ ನಾಲಿಗೆ ಮತ್ತು ಹೊಟ್ಟೆ ಸುಟ್ಟು ಹೋಗ್ಬಿಡುತ್ತೆ. ಸರಿಯ ಎಲ್ಲರಿಗೂ ನನ್ನ ನಮಸ್ಕಾರ. ಪ್ರಪ್ರಥಮವಾಗಿ ನಾವೆಲ್ಲರೂ ಕೂಡ ಶ್ರೀಕೃಷ್ಣನ ಪರಮಾತ್ಮನಿಗೆ ನಮಿಸುವಂಥ ಕೆಲಸವನ್ನು ಮಾಡೋಣ. ಮತ್ತು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋಕ್ಕೆ ಕಷ್ಟ ಆಗ್ತದೆ, ಎಲ್ಲರ ಹೆಸರು ಹೇಳೋದು ಕಷ್ಟ ಆಗ್ತದೆ. ಅದೆಲ್ಲೋ ಒಂದು ಕಡೆಗೆ ನಾನು ಬಂದರೆ ಮಳೆ ಬರುತ್ತೆ ಅಂತ ಒಂದು ಗಾದೆ. ಏನಿದ್ದೀರಾ, ಈ ಒಂದು ದೇವನಹಳ್ಳಿಯ ಒಂದು ಗ್ರಾಮದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ಶ್ರೀ ರಾಧಾಕೃಷ್ಣ ಗೊಲ್ಲ ಬಳಗದ ವತಿಯಿಂದ ಇವತ್ತೇನು ಆಯೋಜನೆ ಮಾಡಿದಿರಿ, ನಿಜವಾಗಿಯೂ ಇವತ್ತು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಅದು ತುಂಬ ಕಷ್ಟಕರವಾದ ಕೆಲಸ. ನಿಜವಾಗಿ ಇವತ್ತು ಇಷ್ಟೊಂದು ಜನವನ್ನು ಸೇರಿಸಿ, ಎಲ್ಲ ಹೆಣ್ಮಕ್ಳನ್ನ ತಾಯಂದಿರನ್ನೆಲ್ಲ ಸೇರಿಸಿ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾವೆಲ್ಲರೂ ಪ್ರಪ್ರಥಮವಾಗಿ ರಾಧಾಕೃಷ್ಣ ಬಳಗದವರಿಗೆ ನಾವು ಚಪ್ಪಾಳೆ ತಟ್ಟೋದ್ರ ಮುಖೇನ ಈ ಒಂದು ಕಾರ್ಯಕ್ರಮವನ್ನು ಮುಂದಕ್ಕೆ ಹೋಗೋಣ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ದರ್ಶನ ಬರೀ ಕಡೆ ಇಲ್ಲಿ ಬನ್ನಿ. ಪೂಜಾರಪ್ಪನವರೇ, ಎಲ್ರಿಗೂ ಕೂಡ
ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಕಳೆದ 2-3 ವರ್ಷದಿಂದ ನನಗೆ ಪ್ರತಿ ವರ್ಷ ಕರೀತಾ ಇದ್ದರು. ಬೇರೆ ಬೇರೆ ಕೆಲಸಗಳ ನಿಮಿತ್ತ ತಾವು ಕಾರ್ಯಕ್ರಮ ಇಟ್ಕೊಂಡು ದಿವಸನೇ ಬೇರೆ ಇನ್ನೆಲ್ಲೋ ಬಳ್ಳಾರಿಯಲ್ಲೋ ಗುಲ್ಬರ್ಗಾದಲ್ಲೋ ರಾಯಚೂರಲ್ಲೋ ಅಥವಾ ಬೇರೆ ಇನ್ಯಾವುದೋ ರಾಜ್ಯದಲ್ಲಿ ಕಾರ್ಯಕ್ರಮ ಇರ್ತಾಯಿತ್ತು. ಹಾಗಾಗಿ ನಾನು ಬರೋಕ್ಕಾಗ್ತಾ ಇರಲಿಲ್ಲ. ಆದರೆ ಈ ಸಾರಿ ಮಿಸ್ ಮಾಡಿಕೊಳ್ಳೇಬಾರ್ದು ಅಂತ ಹೇಳಿ ನಾನು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಭಾಳ ಖುಷಿಯಾಯಿತು. ಒಂದು ವಿಜೃಂಭಣೆಯ ಸ್ವಾಗತವನ್ನು ಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನ ತಿಳಿಸ್ತೇನೆ. ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಬರೀ ನಾವು ಒಂದು ಸಮುದಾಯಕ್ಕೆ ಸೀಮಿತವಾಗಿ ಮಾಡುವಂಥದ್ದಲ್ಲ. ಭಗವಂತ ಶ್ರೀ